ಆದರೆ ಅವಳಿಗಿಂತ ದೊಡ್ಡ ಗಾಯ ಅವನ ಹೃದಯಕ್ಕೆ ಬಿದ್ದಿತ್ತು. ಆದ್ದರಿಂದ ಹರಿತಿರೋದು ರಕ್ತವೇ ಆಗಿತ್ತು. ಅವಳಷ್ಟೇ ಅಥವಾ ಅವಳಿಗಿಂತ ಹೆಚ್ಚು ನೋವನ್ನು ಅವನು ಅನುಭವಿಸ್ತಿದ್ದ. ರಂಜನಿ, ನಡುಗೋ ಧ್ವನಿಯಿಂದ ರುದ್ರ ರಂಜನಿಯನ್ನು ಕರೆದ. ಆಗಲೂ ರಂಜನಿ ಅವನನ್ನು ನೋಡಲಿಲ್ಲ. ತುಂಬಿದ ಕಣ್ಣುಗಳಿಂದ ರುದ್ರ ರಂಜನಿ ಹತ್ತಿರಕ್ಕೆ ಹೋದ. ನಾನು ಒಂದು ಮಾತು ಹೇಳೆ ರಂಜನಿ, ಎಲ್ಲವೂ ನನ್ನ ತಪ್ಪು. ಯಾವುದನ್ನು ನಾನು ನಿರಾಕರಿಸ್ತಿಲ್ಲ. ಅನನ್ಯ ಜೊತೆ ನನಗೆ ಯಾವುದೇ ಸಂಬಂಧ ಇರಲಿಲ್ಲ. ಅವಳ ನಟನೆಯನ್ನು ಕಂಡು ನನಗೆ ಅವಳ ಮೇಲೆ ಒಂದು ಕೋಪ ಉಂಟಾಗಿದ್ದು ನಿಜ. ಅಂದು ಉದ್ದೇಶಪೂರ್ವಕವಾಗಿ ನಿನಗೆ ತೋರಿಸಲಂತೆ ನಾನು ಅವಳ ಜೊತೆ ಹಾಗೆ ವರ್ತಿಸಿದ್ದು. ಸತ್ಯವಾಗಿಯೂ ರಂಜನಿ, ನಿನ್ನ ಮೇಲೆ ನನಗಿರೋದು ಅಪ್ಪಟ ಪ್ರೀತಿ ಮಾತ್ರ. ಆದರೆ ಅದನ್ನು ನಿನ್ನ ಹತ್ರ ನೇರವಾಗಿ ಹೇಳೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಕವನ ಮಗಳ ಜೀವನ ಹಾಳು ಮಾಡೋದೊಂದು ಜೊತೆ ಲೆಕ್ಕ ಚುಕ್ತಾ ಮಾಡಿದ ತಕ್ಷಣ ನಿನ್ನ ಬಳಿ ಎಲ್ಲವನ್ನ ಹೇಳ್ಕೊಳ್ಬೇಕಂತ ನಿರ್ಧರಿಸಿದ್ದೆ. ಆದರೆ ಅಷ್ಟರಲ್ಲೇ ಸಾಕು, ನನಗೇನು ಏನು ಕೇಳಬೇಕಿಲ್ಲ. ಈ ಹೇಳ್ತಿರೋದೆಲ್ಲ ಸತ್ಯವೋ ಸುಳ್ಳೋ ಯಾರಿಗೆ ಗೊತ್ತು. ಇನ್ನು ಸತ್ಯವೇ ಆಗಿದ್ದರೂ ಕೂಡ ನಾನು ಒಂಟಿಯಾಗಿದ್ದಾಗ, ನಾನು ಬಯಸಿದಾಗ ನನ್ನ ತಳ್ಳಿ ಹಾಕಿದ ನಿಮ್ಮ ಈ ಪ್ರೀತಿ ಈಗ ನನಗೆ ಬೇಡ. ಅಲ್ಲಿವರೆಗೆ ತಲೆ ತಗ್ಸಿ ನಿಂತಿದ್ದ ರಂಜನಿ ತಲೆ ಎತ್ತಿ ಅವನಿಗೆ ಹೇಳಿದ್ಲು. ಆ ಮಾತುಗಳು ಅವನನ್ನು ಪೂರ್ತಿಯಾಗಿ ಕುಸಿಯುವಂತೆ ಮಾಡಿದ್ವು. ಆಘಾತದಿಂದ ಅವನು ಅವಳ ಹತ್ರ ಹೋದ. ರಂಜನಿ, ಹಾಗನ್ಬೇಡ, ಒಂದೇ ಒಂದು ಅವಕಾಶ ನನಗೆ ನೀಡು ಅಂತ ಅವಳು ಮುಂದೆ ನಿಂತು ರುದ್ರ ತುಂಬಿದ ಕಣ್ಣುಗಳಿಂದ ಬೇಡ್ಕೊಂಡ. ನಿಮಗೆಲ್ಲ ನನ್ನ ಜೊತೆ ಹೇಗೆ ಬೇಕೋ ಆಗ ವರ್ತಿಸಬಹುದು, ಏನು ಬೇಕಾದರೂ ಹೇಳಬಹುದು. ನಾನು ಎಲ್ಲವನ್ನ ಸಹಿಸ್ಕೊಂಡು ಇರಬೇಕಲ್ವೇ? ಉಳಿದೆಲ್ಲವನ್ನ ನಾನು ಸಹಿಸ್ತಿದ್ದೆ. ನೀವು ನನ್ನನ್ನು ತಪ್ಪು ತಿಳಿದು ಕೋಪದಲ್ಲಿ ಇದೆಲ್ಲ ಮಾಡಿದ್ದೀರಿ ಅಂತ ಭಾವಿಸ್ತಿದ್ದೆ. ಆದರೆ ನೀವು ಉದ್ದೇಶಪೂರ್ವಕವಾಗಿ ನನ್ನನ್ನು ಪೀಡಿಸಿದ್ದು, ನನ್ನನ್ನು ದೂಷಿಸಿದ್ದು ಅಂತ ತಿಳಿದ ಮೇಲೆಯೂ ನಾನು ನಿಮ್ಮನ್ನು ಹೇಗೆ ನಂಬಲಿ? ನಿಮ್ಮ ಜೊತೆ ಹೇಗೆ ಬಾಳಲಿ? ಇನ್ನು ನನ್ನ ಕೈಯಿಂದ ಸಾಧ್ಯವಿಲ್ಲ. ಅಷ್ಟೊಂದು ನಾನು ಅನುಭವಿಸ್ಬಿಟ್ಟಿದ್ದೀನಿ. ಆದ್ದರಿಂದ ನಿಮ್ಮ ಜೊತೆ ಬರೋದಕ್ಕೆ ನನಗೆ ಆಸಕ್ತಿ ಇಲ್ಲ, ಇನ್ನೆಂದಿಗೂ ಇಲ್ಲ. ಕೋಪದಿಂದ ರಂಜನಿ ಅರ್ಚಿದಾಗ ರುದ್ರನ ಕಣ್ಣುಗಳು ತುಂಬಿ ಬಂದವು. ಅವಳನ್ನ ತಪ್ಪು ಹೇಳಲು ಸಾಧ್ಯವಿಲ್ಲ. ಪೂರ್ತಿ ತಪ್ಪು ತನ್ನದೇ ಆಗಿದೆ ಅಂತ ಅವನಿಗೆ ತಿಳಿದಿತ್ತು. ಆದರೆ ಹಾಗೆ ಅವಳನ್ನು ಬಿಟ್ಕೊಡಲು ಅವನಿಗೆ ಸಾಧ್ಯವಿರಲಿಲ್ಲ. ಅವನ ಜೀವವೇ ಅವಳಾಗಿದ್ಲು. ಇನ್ನು ಹೇಗೆ ರಂಜನಿಗೆ ಮನವರಿಕೆ ಮಾಡಿಕೊಡೋದು? ರುದ್ರನಿಗೆ ಚಲಿಸಲು ಕೂಡ ಸಾಧ್ಯವಾಗಲಿಲ್ಲ. ತಲೆ ಎತ್ತಿ ನೋಡಿದ ರಂಜನಿಗೆ ನೋವಿನಿಂದ ನಿಂತಿರೋ ರುದ್ರನನ್ನು ಕಂಡಾಗ ಅವಳಿಗೆ ಅತೀವ ನೋವನ್ನಿಸ್ತು. ಆದರೆ ಬಾಗಿಲ ಬಳಿ ಇದೆಲ್ಲವನ್ನ ನೋಡ್ತಾ ನಿಂತಿದ್ದವರು ಆಘಾತಕ್ಕೆ ಒಳಗಾಗಿದ್ದರು. ಪಶ್ಚಾತ್ತಾಪದಿಂದ ತಲೆ ತಗ್ಸಿ ನಿಂತಿರೋ ರುದ್ರ ಮತ್ತು ಅವನನ್ನು ನೋಡಿ ಕೋಪ ಹಾಗೂ ನೋವಿನಿಂದ ನಿಂತಿರೋ ರಂಜನಿಯನ್ನು ಕಂಡು ಶಂಕರ್ ಗೌಡ್ರು, ಆದಿತ್ಯ, ತರುಣ್ ಮತ್ತು ರಾಹುಲ್ ಸ್ತಬ್ಧರಾಗಿ ನಿಂತಿದ್ರು. ರುದ್ರ ರಂಜನಿ ಹತ್ರ ಮಾತಾಡಿದ್ದು ಮತ್ತು ಅದಕ್ಕೆ ಅವಳು ನೀಡಿದ ಉತ್ತರಗಳನ್ನೆಲ್ಲ ಅವರು ಕೇಳಿಸ್ಕೊಂಡಿದ್ರು. ಒಂದು ಕ್ಷಣ ಇದೆಲ್ಲದಕ್ಕೂ ಸಾಥ್ ನೀಡಿದ್ದನ್ನು ನೆನೆದು ತರುಣ್ ಮತ್ತು ರಾಹುಲ್ ಪಶ್ಚಾತ್ತಾಪದಿಂದ ತಲೆ ತಗ್ಸಿದ್ರು. ರಂಜನಿ ಮೇಲೆ ಕರುಣೆ ಇದ್ದರೂ ರುದ್ರ ಮಾಡ್ತಿರೋ ತಪ್ಪು ಅಂತ ತಿಳಿದಿದ್ರು. ಅವನನ್ನು ಕಟ್ಟುನಿಟ್ಟಾಗಿ ವಿರೋಧಿಸಲು ತನಗೆ ಸಾಧ್ಯವಾಗದಿದ್ದಕ್ಕಾಗಿ ಆದಿತ್ಯನಿಗೂ ಅಪರಾಧ ಪ್ರಜ್ಞೆ ಕಾಡ್ತು. ನಾನು ಅವನಿಗೆ ಎಲ್ಲವನ್ನ ಹೇಳಿ ತಿದ್ದಲು ಪ್ರಯತ್ನಿಸುವಷ್ಟರಲ್ಲಿ ಕೈಮೀರಿ ಹೋಗಿತ್ತು ಅಂತ ಆದಿತ್ಯ ನೋವಿನಿಂದ ಯೋಚಿಸ್ದ. ಆದರೆ ಶಂಕರ್ ಗೌಡ್ರಂತೂ ತನ್ನ ಮನೆಯಲ್ಲೇ ಇಷ್ಟೆಲ್ಲ ನಡೀತಿದ್ರು ತಾನು ಏನು ತಿಳಿಲಿಲ್ವಲ್ಲ ಅಂತ ತನ್ನ ಮೇಲೆ ತನಗೆ ಅಸಹ್ಯ ಅನ್ನಿಸ್ತು. ಇಷ್ಟು ದಿನ ರುದ್ರನ ಅವಗಣನೆ ಮತ್ತು ಇತರರ ದೂಷಣೆಯನ್ನು ಮಾತ್ರ ಅವಳು ಸಹಿಸ್ತಿದ್ದಾಳೆ ಅಂತ ಭಾವಿಸಿದ್ದೆ. ಆದರೆ ತಾನು ತಿಳ್ಕೊಂಡ ನೋವುಗಳಿಗಿಂತ ಮಿಗಿಲಾದ ನೋವನ್ನು ಅವಳು ಅನುಭವಿಸಿದಾಳೆ ಎಂಬುದು ಈ 2 ದಿನಗಳಲ್ಲಿ ಅವರಿಗೆ ಅರ್ಥವಾಯಿತು. ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲವನ್ನ ತಂದಿಟ್ಟ ರುದ್ರನ ಮೇಲೆ ಅವರಿಗೆ ಕೋಪ ಬಂತು. ತುಂಬಿದ ಕಣ್ಣುಗಳನ್ನು ಒರೆಸ್ಕೊಂಡು ತಲೆ ಎತ್ತಿ ನೋಡಿದ ರಂಜನಿಗೆ ಬಾಗಿಲು ಬಳಿ ನಿಂತಿರುವವರು ಕಂಡ್ರು. ಶಂಕರ್ ಗೌಡ್ರ ನೋಟವು ರಂಜನಿ ಕಡೆ ಇತ್ತು. ರಂಜನಿಯನ್ನು ಕಂಡ ತಕ್ಷಣ ಶಂಕರ್ ಗೌಡ್ರು ರೂಮಿನ ಒಳಗೆ ಬಂದರು. ತಾತನನ್ನು ಕಂಡ ತಕ್ಷಣ ರಂಜನಿಗೆ ಅತೀವ ಸಂಕೋಚವಾಯಿತು. ಇಷ್ಟೆಲ್ಲ ಮಾತನಾಡಿದ್ದು ತಾವು ಇಬ್ಬರಿದ್ದೀವಿ ಎಂಬ ಧೈರ್ಯದಲ್ಲಿ ಮಾತ್ರ. ಆದರೆ ಈಗ ಸ್ವಂತ ಕುಟುಂಬದ ಮುಂದೆ ತನ್ನ ಗಂಡನನ್ನು ತಾನು ಅವಮಾನಿಸಿದಂತಾಯ್ತಲ್ಲ ಅಂತ ಅವಳ ಕಣ್ಣುಗಳು ಮತ್ತೆ ತುಂಬಿದ್ವು. ರುದ್ರನಿಗೆ ಶಿಕ್ಷೆ ಆಗಬೇಕು ಅಂತ ತನಗನ್ಸಿದ್ರು ಅವನು ಅನುಭವಿಸ್ತಿರೋದಕ್ಕಿಂತ ಹೆಚ್ಚಿನ ನೋವನ್ನು ತಾನೇ ಅನುಭವಿಸ್ತಿದ್ದೀನಿ ಅಂತ ರಂಜನಿ ನೋವಿನಿಂದ ಯೋಚಿಸಿದ್ಲು. ಮಗಳೇ, ಸ್ವಲ್ಪ ಹಿಂಜರಿಕೆಯಿಂದಲೇ ಶಂಕರ್ ಗೌಡ್ರು ವಾತ್ಸಲ್ಯದಿಂದ ಕರೆದಾಗ ರಂಜನಿ ತಲೆ ಎತ್ತಿ ನೋಡಿದ್ಲು. ಇಲ್ಲಿಗೆ ಬರುವಾಗ ಹೇಗಾದರೂ ಮಾಡಿ ಮಗಳಿಗೆ ಮನವರಿಕೆ ಮಾಡಿ ಮನೆಗೆ ಕರ್ಕೊಂಡು ಹೋಗಬಹುದು ಎಂಬ ನಂಬಿಕೆ ನನಗಿತ್ತು. ಆದರೆ ಮಗಳು ಮಾತಾಡಿದ್ದನ್ನೆಲ್ಲ ಕೇಳಿದ ಮೇಲೆ ಆ ಮನೆಯಲ್ಲಿ ಎಷ್ಟು ನೋವು ಅನುಭವಿಸಿದೆಯಾ ಅಂತ ನನಗೆ ಅರ್ಥ ಆಯಿತು. ನಿನ್ನನ್ನು ಮತ್ತೆ ಗುತ್ತೇದಾರ್ ಮನೆಗೆ ಕರ್ಕೊಂಡು ಹೋಗುವ ಆಸೆ ನನಗಿದ್ದರೂ ಇನ್ನು ಮುಂದೆ ನಿನಗೆ ನೋವು ನೀಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತು, ಯಾವಾಗ ನಿನಗೆ ಮನೆಗೆ ಮರಳಬೇಕು ಅನಿಸುತ್ತೋ ಅವತ್ತು ನಿನಗಾಗಿ ಗುತ್ತೇದಾರ ಮನೆಯ ಬಾಗಿಲು ಸದಾ ತೆರೆದಿರುತ್ತೆ.
ಅಂತ ಅವಳನ್ನ ನೋಡಿ ವಾತ್ಸಲ್ಯದಿಂದ ಹೇಳಿದ. ನಂತರ ಶಂಕರ್ ಗೌಡರು ರುದ್ರನನ್ನು ನೋಡಿದ್ರು. ರುದ್ರ, ಗಂಭೀರವಾದ ಆ ಕರೆ ಕೇಳಿದ ತಕ್ಷಣ ತಲೆ ತಗ್ಸಿ ನಿಂತಿದ್ದ ರುದ್ರ ತಲೆ ಎತ್ತಿ ನೋಡ್ದ. ಹೋಗೋಣ ಅಂತ ಗಂಭೀರವಾಗಿ ಹೇಳಿ ಶಂಕರ್ ಗೌಡರು ರೂಮ್ನಿಂದ ಹೊರ ನಡೆದ್ರು. ಅವರ ಹಿಂದೆ ಉಳಿದವರು ಹೋದರು. ಆದರೂ ರೂಮು ಬಿಟ್ಟು ಹೋಗದೆ ರಂಜನಿಯನ್ನೇ ನೋಡ್ತಾ ಇದ್ದ ರುದ್ರ ಅವಳನ್ನ ಬಿಟ್ಟು ಹೋಗಲು ಸಾಧ್ಯವಿಲ್ಲದಂತೆ. ಯಾವುದೋ ಒಂದು ಶಕ್ತಿ ತನ್ನನ್ನು ಅವಳತ್ತ ಸೆಳೀತಿದೆ ಎಂಬಂತೆ. ರುದ್ರ, ಶಂಕರ್ ಗೌಡರ ಗಂಭೀರ ಧ್ವನಿ ಮತ್ತೆ ಕೇಳಿಸಿದಾಗ ಅವನು ಮೆಲ್ಲನೆ ಮುಂದೆ ನಡೆದ. ಆಗಲೂ ಅವನ ಹೃದಯದ ಆ ದೊಡ್ಡ ಗಾಯದಿಂದ ರಕ್ತ ಒಸರುತ್ತಲೇ ಇತ್ತು. ಆದರೂ ರಂಜನಿ ತನ್ನನ್ನು ಮರಳಿ ಕರೀಬಹುದು ಎಂಬ ನಿರೀಕ್ಷೆ ಅವನಲ್ಲಿತ್ತು. ಆದರೆ ಅದು ವ್ಯರ್ಥವಾಯಿತು. ಆ ರೂಮಿನ ಹೊಸ್ತಿಲು ದಾಟೋ ಮೊದಲು ರುದ್ರ ರಂಜನಿಯನ್ನು ತಿರುಗಿ ನೋಡ್ದ. ಅವನ ಕಣ್ಣುಗಳು ತುಂಬಿದ್ವು. ತನ್ನನ್ನು ತುಂಬಿದ ಕಣ್ಣುಗಳಿಂದ ನೋಡ್ತಿರೋ ರುದ್ರನನ್ನು ಕಂಡು ರಂಜನಿ ಮುಖ ತಿರುಗಿಸಿ ನಿಂತಳು. 5 ತಿಂಗಳ ನಂತರ ಆಸ್ಪತ್ರೆಯ ಬಾಗಿಲು ತೆರೆದು ಹೊರಗೆ ಹೋದ ರುದ್ರನನ್ನು ಕಂಡ ತಕ್ಷಣ ರಂಜನಿ ಬೆಡ್ ಮೇಲೆ ಕೂತು ಬಿಕ್ಕಿ ಬಿಕ್ಕಿ ಹತ್ಲು. ಅವನು ಅನುಭವಿಸ್ತಿರೋ ನೋವು ಎಷ್ಟು ದೊಡ್ಡದು ಅಂತ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಅವನ ಮೇಲೆ ಅಷ್ಟೊಂದು ಕೋಪ ತೋರಿಸಿದ್ರೂ ಅವನ ಕಣ್ಣಲ್ಲಿನ ನೋವನ್ನು ಅವಳಿಗೆ ತಡ್ಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ತಾನು ಮಾಡಿದ ದ್ರೋಹವನ್ನು ಮರೆಯೋದಕ್ಕೆ ಅವಳಿಗೆ ಸಾಧ್ಯವಿರಲಿಲ್ಲ. ಕಳೆದ 6 ತಿಂಗಳು ತಾನು ಒಬ್ಬ ಜ್ಞಾನ ಇಲ್ದೊಳಾಗಿದ್ದೆ. ಎಲ್ಲರೂ ಸೇರಿ ತನ್ನನ್ನು ಹಾಗೆ ಮಾಡಿದ್ರು. ಎಂದಿಗೂ ಇಂತಹ ಬೇರ್ಪಡುವಿಕೆಯನ್ನು ಅವಳು ಬಯಸಿರಲಿಲ್ಲ. ಸದಾ ಜೊತೆಗಿರಬೇಕು ಅಂತ ಆಸೆ ಪಟ್ಟಿದ್ಲು. ಆದರೆ ತಾನು ಕೂಡ ಒಬ್ಬ ಮನುಷ್ಯ ಮತ್ತು ಒಬ್ಬ ಹೆಣ್ಣು ಎಂಬ ಅರಿವು ಅವಳಿಗಿತ್ತು. ಆಲೋಚಿಸಿದಂತೆ ರಂಜನಿಗೆ ನೋವು ಹೆಚ್ಚಾಯಿತು. ಆದರೆ ಇನ್ನೂ ಮರಳಿ ಹೋಗೋ ಬಗ್ಗೆ ಯೋಚಿಸಲು ಅವಳು ಸಿದ್ಧಳಿರಲಿಲ್ಲ. ರಂಜನಿ ಅಂದೇ ಕೆಲವು ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಂಡ್ಳು. ಸ್ವಲ್ಪ ಸಮಯ ಕಳಿತು ಮನಸ್ಸು ಪೂರ್ತಿ ಅವನೇ ಆಗಿದ್ರು. ಅವನ ಮೇಲಿನ ಪ್ರೀತಿಯೇ ತುಂಬಿದ್ರು. ಇಷ್ಟರಲ್ಲಿ ರೂಮಿನ ಬಾಗಿಲು ತೆರೆದು ಒಳಗೆ ಬಂದವ್ರನ್ನ ಕಂಡು ಅವಳು ದಿಗ್ಭ್ರಮೆಗೊಂಡ್ಳು. ತಂದೆ, ತಾಯಿ, ತಾತ, ಅಜ್ಜಿ ಎಲ್ಲರೂ ಬಂದಿದ್ರು. ಅವ್ರನ್ನ ಕಂಡ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಕೋಪ ಮತ್ತು ಸಂಶಯದಿಂದ ಅವ್ರನ್ನ ನೋಡಿದ್ಲು. ರಂಜನಿಯನ್ನು ಕಂಡ ತಕ್ಷಣ ಅವಳ ತಾಯಿ ಭಾಗ್ಯ ಬಿಕ್ಕಿ ಬಿಕ್ಕಿ ಅಳ್ತಾ ಅವಳ ಹತ್ರ ಬಂದರು. ಮೊದಲು ಆ ದೃಶ್ಯ ಕಂಡಾಗ ಮನಸ್ಸಿಗೆ ಸಮಾಧಾನ ಅನಿಸಿದ್ರು. ತಕ್ಷಣ ನೆನಪಿಗೆ ಬಂದದ್ದು ಆ ದಿನ, ಅವಳ ಮದುವೆ ದಿನ. ಆ ನೆನಪುಗಳು ಮನಸ್ಸಿಗೆ ಅಪ್ಪಳಿಸಿದಾಗ ಕಣ್ಣುಗಳು ಮತ್ತೆ ತುಂಬಿದ್ವು. ಮನಸ್ಸಿನಲ್ಲಿದ್ದ ಸಮಾಧಾನ ಮಾಯವಾಗಿ ಮತ್ತೆ ಸಿಟ್ಟು ಆವರಿಸಿತು. ಹೋಗಿ, ತನ್ನ ಬಳಿ ಬರ್ತಿರೋ ತಾಯಿಯನ್ನು ನೋಡಿ ರಂಜನಿ ಕೋಪದಿಂದ ತಡೆದ್ಲು. ಕೈ ಎತ್ತಿ ಹೇಳಿದ ಆ ಒಂದು ಮಾತಿಗೆ ಎಲ್ಲರೂ ಸ್ತಬ್ಧರಾದರು. ಕೋಪದಿಂದ ಎಲ್ಲರನ್ನ ನೋಡ್ತಾ ಇರೋ ರಂಜನಿಯನ್ನು ಕಂಡು ಪಶ್ಚಾತ್ತಾಪದಿಂದ ಎಲ್ಲರೂ ತಲೆ ತಗ್ಸಿದ್ರು. ಆದರೆ ಅವರಿಗಿಂತ ಹೆಚ್ಚಾಗ ತಾಯಿಯ ಮನಸ್ಸು ಮರಗ್ತಿತ್ತು. ತನ್ನ ಮಗಳನ್ನು ನೆನೆದು ಇಷ್ಟು ದಿನ ಅವಳ ಮೇಲೆ ದ್ವೇಷ ಇದ್ದರೂ ಎಲ್ಲೋ ಅವಳು ಪ್ರೀತಿಸಿದವನ ಜೊತೆ ಸುಖವಾಗಿದ್ದಾಳೆ ಎಂಬ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಗಳೆಲ್ಲ ನೀರಿನ ಗುಳ್ಳೆಯಂತೆ ಒಡೆದು ಹೋದವು ಅಂತ ತಿಳಿದದ್ದು ಕೆಲವು ಗಂಟೆಗಳ ಮೊದಲು ಮಾತ್ರ. ತನ್ನ ಮಗಳು ಅನುಭವಿಸಿದ ಯಾತನೆ, ಅವಳು ಒಬ್ಬಂಟಿಯಾಗಿ ಎದುರಿಸಿದ ಬಿಕ್ಕಟ್ಟುಗಳು, ಅನುಭವಿಸಿದ ಒಂಟಿತನ, ಇವೆಲ್ಲವನ್ನ ನೆನೆದಾಗ ಭಾಗ್ಯಗೆ ತನ್ನ ಮೇಲೆ ತನಗೆ ಕೋಪ ಬಂತು. ಆದರೆ ಇನ್ನೂ ಅವಳನ್ನ ದೂರ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ಭಾಗ್ಯ ಮತ್ತೆ ರಂಜನಿಯತ್ತ ತಿರುಗಿದ್ರು. ಮಗಳೇ ರಂಜನಿ, ನಮ್ಮನ್ನ ಅಂತ ಮಾತನಾಡಲು ಪ್ರಯತ್ನಿಸಿದಾಗ ಆ ತಾಯಿಯ ಮಾತುಗಳು ಮುರಿದು ಹೋಗ್ತಿದ್ವು. ಪಶ್ಚಾತ್ತಾಪ ಅವರನ್ನ ಅವಳ ಮುಂದೆ ಮಾತನಾಡಲು ಯೋಗ್ಯತೆ ಇಲ್ಲದವರನ್ನಾಗಿ ಮಾಡಿತ್ತು. ಬೇಡ, ನನಗೇನೂ ಕೇಳಬೇಕಿಲ್ಲ, ಯಾರನ್ನು ನೋಡೋ ಆಸೆಯೂ ಇಲ್ಲ ಅಂತ ಅವರತ್ತ ಮುಖ ತಿರುಗಿಸಿ ಅವಳು ಮಾತನಾಡತೊಡಗಿದ್ಲು. ಇಷ್ಟು ದಿನ ನಿಮ್ಮೆಲ್ರಿಗೂ ನಾನು ದ್ವೇಷಿಯಾಗಿದ್ದೆ. ಒಮ್ಮೆ ಆದರೂ ನನ್ನ ಬಗ್ಗೆ ಯಾರಾದರೂ ಯೋಚಿಸಿದ್ದೀರಾ, ವಿಚಾರಿಸಿದ್ದೀರಾ? ಈಗ ನಾನು ನಿರಪರಾಧಿ ಅಂತ ಸಾಬೀತಾದ ಮೇಲಲ್ವೇ ಎಲ್ಲರೂ ನನ್ನ ಹುಡ್ಕೊಂಡು ಬಂದಿದ್ದು? ಈಗ ನಾನು ನಿಮ್ಮ ಮಗಳು ಅಂತ ನೆನಪಾಯ್ತಾ? ಅಂದು ಮಂಟಪದಲ್ಲಿ ಯಾರೋ ಒಬ್ಬ ಅಪರಿಚಿತನ ಜೊತೆ ನನ್ನನ್ನು ಕಳಿಸುವಾಗಲೂ ನಾನು ನಿಮ್ಮ ಮಗಳೇ ಆಗಿದ್ದೆ ಅಂದು ಅನಿಸದ ಯಾವ ಪಶ್ಚಾತ್ತಾಪ ಇಂದು ನಿಮಗೆ ಅನ್ನಿಸ್ತಿದ್ಯಾ? ಕೋಪದಿಂದ ಕೂಡಿದ ರಂಜನಿಯ ಮಾತುಗಳನ್ನ ಕೇಳಿ ಎಲ್ಲರೂ ಬೆಚ್ಚಿಬಿದ್ರು. ಅವಳು ಹೇಳಿದ್ದು 100% ಸತ್ಯ ಆಗಿದ್ದರಿಂದ ಯಾರಲ್ಲೂ ಮರು ಮಾತಿರಲಿಲ್ಲ. ರಂಜನಿ, ಅದು ಡಿಸ್ಚಾರ್ಜ್ ಆಗಬೇಕಿತ್ತು, ಆದರೆ ಡಾಕ್ಟರ್ ಮರುದಿನ ಡಿಸ್ಚಾರ್ಜ್ ಮಾಡೋದಾಗಿ ತಿಳಿಸಿದ್ರು. ಮಗಳೇ, ಒಪ್ಕೊಳ್ತೀವಿ, ಎಲ್ಲವೂ ನಮ್ಮ ತಪ್ಪು, ನಮ್ಮನ್ನು ಕ್ಷಮಿಸು ನೀನು. ಇನ್ನು ಮುಂದೆ ಯಾವುದರ ಹೆಸರಿನಲ್ಲೂ ನಿನ್ನನ್ನು ಯಾರೂ ಅನುಮಾನಿಸೋದಿಲ್ಲ ಅಥವಾ ದೂಷಿಸೋದಿಲ್ಲ. ನಮ್ಮ ಸಾವಿನವರೆಗೂ ನಾವು ನಿನ್ನ ಜೊತೆಗಿರ್ತೀವಿ. ಇನ್ನು ಒಂದು ಹನಿ ಕಣ್ಣೀರು ಕೂಡ ನನ್ನ ಮಗಳ ಕಣ್ಣಿಂದ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ನಡುಗೋ ಧ್ವನಿಯಿಂದ ರಂಜನಿ ತಂದೆ ರಮೇಶ್ ಹತ್ರ ಬಂದು ಸಮಾಧಾನವಾಗಿ ಹೇಳಿದ್ರು. ಆದರೆ ರಂಜನಿ ಮುಖದಲ್ಲಿ ತುಚ್ಛ ಭಾವವಿತ್ತು. ಯಾಕಂದರೆ ಅಂದು ಮತ್ತು ನಂತರ ನಡೆದ ಪ್ರತಿಯೊಂದು ಘಟನೆಯು ಅವಳನ್ನು ಅಷ್ಟೊಂದು ನೋಯಿಸಿತ್ತು. ಕುಟುಂಬವೇ ಸರ್ವಸ್ವ ಅಂತ ಬದುಕಿದ ಅವಳಿಗಾಗಿ ತನ್ನ ಇಷ್ಟ ಕಷ್ಟಗಳನ್ನು ತ್ಯಜಿಸಿದ್ದ ಅವಳಿಗೆ ಅದು ದೊಡ್ಡ ಗಾಯ ಆಗಿತ್ತು.
ಆ ಮಾತುಗಳನ್ನ ಕೇಳಲು ನಾನು ತುಂಬ ಆಸೆಪಟ್ಟಿದ್ದೆ. ಅದು ಮದುವೆ ಮಂಟಪದಲ್ಲಿ ಯಾರಾದರೂ ನನ್ನನ್ನು ನಂಬಿದರೆ, ಯಾರಾದರೂ ನನ್ನ ಪರವಾಗಿ ನಿಂತಿದ್ದರೆ ಪ್ರತಿಯೊಬ್ಬರ ಕಾಲಿಗೆ ಬಿದ್ದು ಅತ್ತಿದ್ನಲ್ವೇ ನಾನು. ಆಗ ನನ್ನನ್ನು ನಂಬೋದಕ್ಕೆ ಯಾರಾದರೂ ಸಿದ್ಧರಿದ್ರಾ? ಯಾರೂ ಇರಲಿಲ್ಲ. ಅಂದು ನೀವು ಯಾರಾದರೂ ನನ್ನನ್ನು ನಂಬಿದರೆ ಇಂದು ಹೀಗೆ ನನ್ನ ಮುಂದೆ ತಲೆ ತಗ್ಸಿ ನಿಲ್ಲೋ ಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ. ನನಗೂ ಈ ಸ್ಥಿತಿ ಬರ್ತಿರಲಿಲ್ಲ. ತುಂಬಿ ಹರಿತಿದ್ದ ಕಣ್ಣೀರನ್ನು ಹಠದಿಂದ ಒರೆಸುತ್ತಾ ರಂಜಿನಿ ಮತ್ತೆ ಮಾತಾಡಿದ್ಲು. ಮಗಳೇ, ಕ್ಷಮೆ ಕೇಳೋದಷ್ಟೇ ಈಗ ನಮ್ಮಿಂದ ಸಾಧ್ಯ ಅಂತ ತನ್ನ ಮುಂದೆ ತಲೆ ತಗ್ಸಿ ನಿಂತ ತಂದೆಯನ್ನು ಕಂಡಾಗ ರಂಜಿನಿ ಮನಸ್ಸು ಒಮ್ಮೆ ಮಿಡೀತು. ಆದರೆ ಇನ್ನು ತಲೆ ತಗ್ಸಿ ನಿಲ್ಲಲು ಸಿದ್ಧವಿರಲಿಲ್ಲ. ಅಂದು ನೀವು ನನ್ನನ್ನು ಅಷ್ಟು ಜನರ ಮುಂದೆ ಕೈ ಬಿಟ್ರಲ್ವಾ, ಹಾಗೆ ಈಗ ನಾನು ನಿಮ್ಮನ್ನು ಕೈ ಬಿಡ್ತಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಲ್ಲದವರು ಯಾರು ಇನ್ನು ನನ್ನ ಮುಂದೆ ಬರಬೇಡಿ. ಮಗಳೇ, ಹೇಳಬೇಕಾದ್ನೆಲ್ಲ ನಾನು ಹೇಳಿ ಮುಗಿಸಿದ್ದೀನಿ. ಇನ್ನು ಕೇಳಲು ಏನೂ ಇಲ್ಲ. ಈ ಕುಟುಂಬದಲ್ಲಿ ಯಾರ ಜೊತೆಯಾದರೂ ನಾನು ಸಂಬಂಧ ಇರಿಸ್ಕೊಳ್ಳೋದಿದ್ರೆ ಅದು ನನ್ನ ಅಣ್ಣನ ಜೊತೆ ಮಾತ್ರ. ಯಾಕಂದರೆ ಗುತ್ತೇದಾರ್ ಮನೆಯಿಂದ ನನ್ನ ಹೊರ ಹಾಕಿದಾಗ ಒಂದು ಕೈ ನೀಡಿ ನನ್ನ ಹತ್ತಿರಕ್ಕೆ ಸೇರಿಸ್ಕೊಂಡಿದ್ದು ಅಣ್ಣ ಮಾತ್ರ. ಆ ಒಂದು ಕಾರಣಕ್ಕೆ ಮಾತ್ರ. ಆದ್ದರಿಂದ ಮನೆಯವರು ಯಾರೂ ಇಲ್ಲಿ ಕಷ್ಟಪಡಬೇಕಿಲ್ಲ, ಎಲ್ಲರೂ ಹೋಗಬಹುದು. ಭಾಗ್ಯ ಹೃದಯ ಚೂರಾಯಿತು. ಮಾಡಿದ ತಪ್ಪಿನ ಅರಿವು ಮತ್ತು ಮಗಳನ್ನು ಅಗಲಿದ ನೋವು ಆ ತಾಯಿಯನ್ನು ಕುಸಿಯುವಂತೆ ಮಾಡಿತು. ತಪ್ಪಿಗೆ ಕ್ಷಮೆ ಕೇಳಿ ಅವಳನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲರೂ ಬಂದಿದ್ದರು. ಆದರೆ ಭಾಗ್ಯ ನೋವಿನಿಂದ ಅವಳನ್ನ ನೋಡಿದ್ರು. ಆದರೆ ರಂಜಿನಿ ಮುಖ ತಿರುಗಿಸಿ ಕೂತ್ಲು. ನಂತರ ಯಾರೂ ಏನೂ ಮಾತಾಡಲಿಲ್ಲ. ಎಲ್ಲರೂ ಹೊರಗೆ ಹೋದರು. ರಂಜಿನಿ ಅತೀವ ನೋವಿನಿಂದ ಬೆಡ್ ಮೇಲೆ ಕೂತ್ಲು. ಮನೆಯ ಅವರ ಜೊತೆ ಜಗಳ ಆಡಿದ ಮೇಲೆ ರಂಜಿನಿ ನೇರವಾಗಿ ಹೋದದ್ದು ಅವಳ ತಾಯಿಯ ಅಕ್ಕನ ಮನೆಗೆ. ಗೀತಾ ಎಂಬ ಅವರು ಹಿಂದೆ ಪ್ರೇಮ ವೈಫಲ್ಯದಿಂದ ಮದುವೆಯನ್ನೇ ಬೇಡವಂತ ಒಂಟಿಯಾಗಿ ಬದುಕ್ತಿದ್ರು. ಅವರ ಮನೆಯಲ್ಲೇ ಗೆಸ್ಟ್ಗಾಗಿ ಕೆಲವು ಹುಡುಗಿಯರು ಇದ್ದರು. ಅವರ ಜೊತೆ ರಂಜಿನಿ ಉಳಿದುಕೊಂಡ್ಳು. ಅಲ್ಲಿ ಹತ್ತಿರದಲ್ಲೇ ಇದ್ದ ಒಂದು ಆಫೀಸ್ನಲ್ಲಿ ಅವಳು ಕೆಲಸಕ್ಕೆ ಸೇರಿದ್ಲು. ಮೊದಲಿಗೆ ಮನೆಯವ್ರ ಜೊತೆ ಕೋಪ ತೋರಿಸಿದ್ರು. ನಂತರ ಅವ್ರ ಜೊತೆ ಮಾತನಾಡಲು ಶುರು ಮಾಡಿದ್ಲು. ಆದರೆ ಮನೆಗೆ ಮರಳುವಂತೆ ಎಲ್ಲರೂ ಒತ್ತಾಯಿಸಿದ್ರು. ಅವಳು ತನ್ನ ನಿರ್ಧಾರದಲ್ಲಿ ಅಚಲವಾಗಿದ್ಲು. ಆಗಲೂ ಪೂರ್ತಿ ಎಲ್ಲರ ಜೊತೆ ನಗ್ತಾ ಕಾಲ ಕಳೆದರೂ ರಾತ್ರಿ ವೇಳೆಯಲ್ಲಿ ಅವಳ ನೋವನ್ನು ಅರಿತಾ ಇದ್ದದ್ದು ಅವಳ ರೂಮು ಮತ್ತು ತಲೆದಿಂಬು ಮಾತ್ರ. ಕಳೆದ 5 ತಿಂಗಳ ಬೇರ್ಪಡುವಿಕೆ ರಂಜನಿಗೆ 5 ಯುಗಗಳಂತಿತ್ತು. ಎಷ್ಟೇ ರುದ್ರನನ್ನು ಮರೆಯಲು ಪ್ರಯತ್ನಿಸಿದ್ರು ಅದು ಸಾಧ್ಯವಿಲ್ಲ ಅಂತ ಅವಳು ಕ್ಷಣ ಕ್ಷಣಕ್ಕೂ ಅರಿತಾ ಇದ್ಲು. ಅವ್ರ ಜೊತೆಯ ಕಳೆದ ಆ 6 ತಿಂಗಳ ನೆನಪುಗಳೇ ಅವಳಿಗೆ ಜೀವನ ಪೂರ್ತಿ ಬದುಕಲು ಸಾಕಾಗಿತ್ತು. ಆದರೆ ಈ 5 ತಿಂಗಳಲ್ಲಿ ಗುತ್ತೇದಾರ್ ಮನೆಯ ಯಾರನ್ನೂ ಸಂಪರ್ಕಿಸಲು ಅವಳು ಪ್ರಯತ್ನಿಸಲಿಲ್ಲ. ಪರ್ಸ್ನಲ್ ವಿಷಯಗಳಲ್ಲಿ ತಲೆ ಹಾಕೋದು ಸರಿಯಲ್ಲ ಅಂತ ಅಲ್ಲಿನವರು ಭಾವಿಸಿದ್ರು. ಕಳೆದ 5 ತಿಂಗಳಿಂದ ಅವಳಲ್ಲಿ ಅಂತಹ ದೊಡ್ಡ ಬದಲಾವಣೆಗಳೇನಾಗಿರಲಿಲ್ಲ. ಎಂದಿನಂತೆ ರಂಜಿನಿ ಬೆಳಗ್ಗೆ ಎದ್ಲು, ಸ್ನಾನ ಮಾಡಿ ಸೀರೆ ಉಟ್ಟು ಕಪ್ಪು ಬೊಟ್ಟು ಇಟ್ಕೊಂಡ್ಳು. ಆಹಾ, ಎಲ್ಲಿಗೆ ಹೊಟ್ಟಿದ್ಯಾ ಬೆಳಿಗ್ಗೆ ಎಷ್ಟು ಸುಂದರವಾಗಿ ಅಂತ ಶರಣ್ಯ ಕೇಳಿದ್ಲು. ಅವಳನ್ನು ನೋಡಿ ಒಂದು ಸಣ್ಣ ನಗು ಬೀರಿ ರಂಜಿನಿ ಹೇಳಿದ್ಲು, ದೇವಸ್ಥಾನಕ್ಕೆ ಹೋಗಬೇಕು. ಇದೇನಿದು, ವಾಡಿಕೆಗಿಂತ ಭಿನ್ನವಾಗಿ ಏನಾದರೂ ವಿಶೇಷ ಇದೆಯೇ ಅಂತ ಶರಣ್ಯ ಕೇಳಿದಾಗ ರಂಜಿನಿ ತನ್ನ ಕಣ್ಣೀರನ್ನು ಮರೆಮಾಚಿ ಹೇಳಿದ್ಲು, ಇಂದು ಒಂದು ವಿಶೇಷ ಇದೆ ಅಷ್ಟೇ ಹೇಳಿ ಅವಳು ಹೊರಗೆ ನಡೆದ್ಲು. ರಂಜಿನಿ ತನ್ನ ಆರಾಧ್ಯ ದೇವ ಪರಶಿವನ ಮುಂದೆ ಕೈ ಮುಗಿದು ನಿಂತಳು. ಕಳೆದ ವರ್ಷ ಇದೇ ದಿನ ಅವಳ ಜೀವನಕ್ಕೆ ಅನಿರೀಕ್ಷಿತವಾಗಿ ಅವನು ಬಂದಿದ್ದು. ಅವಳ ಸಮ್ಮತಿಯೂ ಇಲ್ಲದೆ ಕುತ್ತಿಗೆಗೆ ತಾಳಿ ಕಟ್ಟಿದ್ದ. ರಂಜಿನಿ ಕಣ್ಣುಗಳು ತುಂಬಿ ಬಂದವು. ಇಂದು ಅವರ ಮೊದಲ ಮದುವೆಯ ವಾರ್ಷಿಕೋತ್ಸವ. ಹೌದು, ರಂಜಿನಿ ರುದ್ರ ಪ್ರತಾಪ್ ಸಿಂಹ ಗುತ್ತೇದಾರ್ ಎಂಬ ಹೆಸರಿಗೆ ಇಂದಿಗೆ 1 ವರ್ಷ. ರುದ್ರ ಮರೆಯಲು ಅಥವಾ ಕ್ಷಮಿಸಲು ಸಾಧ್ಯವಾಗದೆ ಒಳಗೊಳಗೆ ಉರಿತಿದೆ ಅಂತ ಅವಳು ಪ್ರಾರ್ಥಿಸಿದ್ಲು. ಅವ್ರು ಎಲ್ಲಿದ್ರು ಅವರಿಗೆ ಒಳ್ಳೆ ಜೀವನ ಕೊಡು, ಸಂತೋಷ ಕೊಡು. ನನ್ನ ಮೇಲಿರೋ ಅಪರಾಧ ಪ್ರಜ್ಞೆಯಿಂದ ಅವರ ಜೀವನ ಹಾಳಾಗಬಾರ್ದು. ದೇವಸ್ಥಾನದಿಂದ ಹೊರಬಂದಾಗ ಮನಸ್ಸು ಅವನನ್ನು ನೋಡಲು ಹಾತೊರಿತಾ ಇತ್ತು. ಮನಸ್ಸು ಪೂರ್ತಿ ಅವನೇ ಆಗಿದ್ದ ರುದ್ರ, ಅವನ ಜೊತೆಗಿನ ನೆನಪುಗಳು. ಅಷ್ಟರಲ್ಲೇ ರಂಜಿನಿ ಫೋನ್ ರಿಂಗ್ ಆಯಿತು. ಸಂಜಯ್ ಅಂತ ಕಂಡ ತಕ್ಷಣ ಫೋನ್ ಎತ್ತಿದ್ಲು. ಹಲೋ ರಂಜಿನಿ, ನೀನೆಲ್ಲಿದ್ದೀಯಾ? ನಾನೀಗ ಬರ್ತಿದ್ದೀನಿ ಸಂಜಯ್, ಬೇಗ ಬಾ. ಆಫೀಸ್ನಿಂದ ಫೋನ್ ಬಂತು. ಸರಿಯಾಗಿ 9 ಗಂಟೆಗೆ ಎಲ್ಲರೂ ಆಫೀಸ್ನಲ್ಲಿ ಇರಬೇಕು ಅಂತ MD ಆದೇಶ. ಈಗೋ ಬಂದೆ. ರಂಜಿನಿ ವೇಗವಾಗಿ ಮನೆಗೆ ನಡೆದ್ಲು. ಎಲ್ಲರೂ ಅವಳಿಗಾಗಿ ಕಾಯ್ತಿದ್ರು. ತಕ್ಷಣ ಸೀರೆ ಬದಲಿಸಿ ಒಂದು ಕುರ್ತಿ ಮತ್ತು ಪ್ಯಾಂಟ್ ಧರಿಸಿದ್ಲು. ಗೀತಾ ದೊಡ್ಡಮ್ಮಗೆ ಹೇಳಿ ಹೊರಟ್ಲು. ರಂಜಿನಿ ವಿಷಯ ಅವರಿಗೆ ಮಾತ್ರ ತಿಳಿದಿತ್ತು. ರಂಜಿನಿ ಮುಖ ನೋಡಿದಾಗ ಅವರಿಗೇನೋ ಅನುಮಾನ ಬಂದಿತ್ತು, ಆದರೆ ಏನೂ ಕೇಳಲಿಲ್ಲ. ಸಂಜಯ್ ಮತ್ತು ಶರಣ್ಯ ದ್ವಿಚಕ್ರ ವಾಹನದಲ್ಲಿ ಹೋದರೆ ರಂಜಿನಿ ಬಸ್ನಲ್ಲಿ ಹೋಗ್ತಿದ್ಲು.
ಆಫೀಸ್ಗೆ ತಲುಪಿ ಕಾನ್ಫರೆನ್ಸ್ ರೂಮ್ಗೆ ಹೋದರು. ಎಲ್ಲರೂ ಬಂದಿದ್ದರು. MD ಬಾಲಗೋಪಾಲ್ ಮಾತನಾಡಲು ಶುರು ಮಾಡಿದ್ರು. ಸಮಯ ವ್ಯರ್ಥ ಮಾಡದೆ ವಿಷಯಕ್ಕೆ ಬರ್ತೀನಿ. ಎಂದಿನಂತೆ ಇಲ್ಲಿ ನನ್ನ ಸೇವೆಯ ಅವಧಿ ಮುಗಿದಿದೆ. ಇನ್ನುಳಿದ 2 ತಿಂಗಳು ನಾನು ನಿಮ್ಮ MD ಆಗಿರೋದಿಲ್ಲ. ಇದನ್ನು ಕೇಳಿ ಎಲ್ಲರೂ ಆಘಾತದಿಂದ ನೋಡಿದ್ರು. ನಿಮ್ಮಲ್ಲಿ ಅನೇಕರು ಹೊಸ ಸಿಬ್ಬಂದಿ ಆಗಿರೋದ್ರಿಂದ ನಿಮಗೆ ತಿಳಿದಿರಲಿಕ್ಕಿಲ್ಲ, ಈ ಆಫೀಸ್ನ ನಿಜವಾದ MD ನಾನಲ್ಲ, ನನ್ನ ಫ್ರೆಂಡ್. ಅವನಿಗೆ ಬೇರೆ ಬಿಸ್ನೆಸ್ಗಳು ಇರೋದ್ರಿಂದ ಈ ಆಫೀಸ್ನ ಜವಾಬ್ದಾರಿ ನನಗೆ ನೀಡಿದ್ದ. ವರ್ಷದಲ್ಲಿ 2 ತಿಂಗಳು ಅವನು ಇಲ್ಲಿಗೆ ಬಂದು ಕೆಲಸ ಗಮನಿಸ್ತಾನೆ. ಆ ಸಮಯದಲ್ಲಿ ನಾನು ಅವನ ಆಫೀಸ್ನಲ್ಲಿರ್ತೀನಿ. ಇಂದು ಅವನು ಬರ್ತಿದ್ದಾನೆ ಸರಿಯಾಗಿ 11 ಗಂಟೆಗೆ. ಅವನನ್ನು ನೀವು ಸ್ವಾಗತಿಸಬೇಕು. ಅವನು ತುಂಬ ಸ್ಟ್ರಿಕ್ಟ್ ಮತ್ತು ಕೋಪಿಷ್ಟ. ಕೆಲಸದ ವಿಷಯದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳೋದಿಲ್ಲ. ಸೊ ಬಿ ಕೇರ್ಫುಲ್ ಅಂತ ಹೇಳಿ ಅವರು ಹೊರಗೆ ಹೋದರು. ಹೊಸ MD ಬಗ್ಗೆ ಆಫೀಸ್ನಲ್ಲಿ ಚರ್ಚೆ ಶುರುವಾಯಿತು. ಹಳೆಯ ಸಿಬ್ಬಂದಿ ಅವನ ಬಗ್ಗೆ ಹೇಳಿದ ವಿಷಯಗಳನ್ನ ಹಂಚಿಕೊಂಡ್ರು. ಎಲ್ಲರಿಗೂ ಟೆನ್ಷನ್ ಶುರುವಾಯಿತು. ಆದರೆ ರಂಜನಿಗೆ ಇದೆಲ್ಲವೂ ತನಗೆ ಸಂಬಂಧವಿಲ್ಲದ ವಿಷಯ ಎಂಬಂತಿತ್ತು. ಸಮಯ ಸರಿಯಾಗಿ ಗಂಟೆ ಆದಾಗ ಆಫೀಸ್ ಮುಂದೆ ಒಂದು ಆಡಿ ಕಾರ್ ಬಂದು ನಿಂತು ಎಲ್ಲರೂ ಸೇರಿದಂತೆ ಎಲ್ಲರೂ ಕಾರ್ ಹತ್ರ ಹೋದರು. ಸನಲ್ ಕೈಯಲ್ಲಿ ಹೂಗುಚ್ಛ ಇತ್ತು. ಎಲ್ಲರ ಗಮನ ಕಾರ್ ಮೇಲಿತ್ತು. ರಂಜನಿ ಕೂಡ ಅವರ ನಡುವೆ ಇದ್ಲು. ಕಾರ್ ಬಾಗಿಲು ತೆರೆದು ಒಬ್ಬ ವ್ಯಕ್ತಿ ಹೊರಗೆ ಬಂದ. ಅವನು ಎತ್ತರ ಮತ್ತು ಗಾಂಭೀರ್ಯ ಕಂಡು ಮಹಿಳೆಯರು ಮರುಳಾದರು. ಪುರುಷರು ಅಸೂಯೆ ಪಟ್ಟರು. ಅವನು ಗಂಭೀರವಾಗಿ ಎಲ್ಲರನ್ನ ನೋಡಿದ. ತಕ್ಷಣ ಯಾವುದೋ ಒಂದು ದೃಶ್ಯ ಅವನ ಕಣ್ಣಿಗೆ ಬಿದ್ದಾಗ ಅವನ ಕಣ್ಣುಗಳು ಹೊಳೆದವು. ಕೂಲಿಂಗ್ ಗ್ಲಾಸ್ ತೆಗೆದು ಅವಳನ್ನೇ ರೆಪ್ಪೆ ಬಡಿಯದೆ ನೋಡ್ದ. ಅವನ ತುಟಿಯಲ್ಲಿ ಸಣ್ಣ ನಗು ಮೂಡಿತು. ಅವಳಿಗಾಗಿ, ಅವನ ಹೆಣ್ಣಿಗಾಗಿ ತನ್ನನ್ನೇ ನೋಡ್ತಿರೋ ಆ ಕಣ್ಣುಗಳನ್ನ ಕಂಡು ರಂಜನಿ ಕೂಡ ಸ್ತಬ್ಧಳಾದ್ಲು. ಅವಳು ಅವನನ್ನೇ ನೋಡ್ತಿದ್ಲು. ಅರಿಯದೆ ಅವಳ ತುಟಿಗಳು ಬಿಸುಗುಟ್ಟಿದ್ವು. ಯಜಮಾನ್ರೇ? ಕೋಪವೋ ಸಂಕಟವೋ ಅಥವಾ ನೋವೋ ತಿಳಿಯದೆ ರಂಜನಿ ಕಣ್ಣುಗಳು ತುಂಬ ಬಂದವು. 5 ತಿಂಗಳ ಬೇರ್ಪಡುವಿಕೆಯ ನಂತರ ಅವಳ ಕಣ್ಣುಗಳು ಅವನನ್ನು ನೋಡ್ತಿದ್ವು. ಅವನ ಮುಖ, ಶರೀರ, ಕೂದಲು ಎಲ್ಲವನ್ನ ಅವಳು ನೋಡ್ತಾ ನಿಂತಳು. ಅವನ ಬಳಿ ಓಡ್ ಹೋಗಿ ಅಪ್ಕೊಂಡು ಯಜಮಾನ್ರೆ ಅಂತ ಕರೆದು ಅಳಬೇಕನ್ನಿಸ್ತ ಅವಳಿಗೆ. ಅದೇ ಸಮಯದಲ್ಲಿ ಅವನ ಕಣ್ಣುಗಳು ಕೂಡ ಅವಳನ್ನೇ ಹಸಿದಂತೆ ನೋಡ್ತಿದ್ವು. ಅವಳಿಲ್ಲದ ಈ 5 ತಿಂಗಳುಗಳು, ಅವಳಿಲ್ಲದ ಆ ಶೂನ್ಯ ದೊಡ್ಡದಾಗಿತ್ತು. ತಾನು ಅವಳನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಅವನಿಗೆ ಅರಿವಾದದ್ದು ಈ 5 ತಿಂಗಳಲ್ಲಿಯೇ. ಸನಲ್ ಹೂಗುಚ್ಚು ನೀಡಿದಾಗ ಅವನು ಯೋಚನೆಯಂತೆ ಹೊರಬಂದು ರಂಜನಿಯಿಂದ ದೃಷ್ಟಿ ಸರಿಸಿ ಹೂಗುಚ್ಛವನ್ನು ಪಡೆದ. ಒಳಗೆ ಬನ್ನಿ ಸರ್ ಅಂತ ಸನಲ್ ಅವನನ್ನು ಕರೆದೊಯ್ದ. ರುದ್ರ ರಂಜನಿನ ಒಮ್ಮೆ ನೋಡಿ ಅವಳನ್ನು ದಾಟಿ ಮುಂದೆ ಹೋದ. ಅವಳು ಇನ್ನೂ ಅಲ್ಲೇ ನಿಂತಿದ್ಲು. ಇದು ಕನಸೇ ಅಂತ ಅವಳು ಯೋಚಿಸಿದ್ಲು. ಏನದು ನೋಟ? ಆ ಮನುಷ್ಯ ಕರ್ಗೆ ಹೋಗ್ಬೋದು, ಅಷ್ಟೊಂದು ನೋಡ್ತಿದ್ಯಲ್ಲ ಅಂತ ಶರಣ್ಯ ರೇಗಿಸಿದ್ಲು. ಇದನ್ನು ಕೇಳಿ ರಂಜನಿ ಆಘಾತವಾಯಿತು. ತಲೆ ತಗ್ಸಿ ನಿಂತಾಗ ಕಣ್ಣುಗಳು ತುಂಬಿದ್ವು. ಅವಳನ್ನು ಹೇಳಿ ಏನು ಪ್ರಯೋಜನ? ಯಾರು ನೋಡಿದ್ರೂ ಹಾಗೆ ನಿಂತು ಹೋಗ್ತಾರೆ ಅಂತ ಅಭಿ ಹೇಳ್ದ. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ರಂಜನಿ ಅಲ್ಲಿಂದ ಹೋದ್ಲು. ಆಗಲೂ ಅವಳ ಹೃದಯ ಬಲವಾಗಿ ಬಡಿದುಕೊಳ್ತಾ ಇತ್ತು. ಅವಳು ಮಾಯಾಲೋಕದಲ್ಲಿದ್ಲು. ರುದ್ರ ಅವನ ಮುಖ ನೆನಪಾದಂತೆ ಹೃದಯದಲ್ಲಿ ತಂಪು ಭಾವ ಮೂಡಿತು. ತಕ್ಷಣ ಯಾರೋ ಅವಳ ಕೈ ಹಿಡಿದು ತಿರುಗಿಸಿ ನಿಲ್ಲಿಸಿದ್ರು. ಅನಿರೀಕ್ಷಿತ ಈ ನಡೆಯಿಂದ ಅವಳು ಗಾಬರಿಯಾದ್ಲು. ಆ ಗಟ್ಟಿಯಾದ ದೇಹಕ್ಕೆ ಅಂಟಿ ನಿಂತಾಗ ಅವನ ಹೃದಯದ ಬಡಿತ ಅವಳಿಗೆ ಕೇಳಿಸ್ತಿತ್ತು. ನನಗೆ ಅತ್ಯಂತ ಪ್ರಿಯವಾದ ಆ ಪರಿಣಾಮವನ್ನು ಗುರುತಿಸಲು ಅವಳಿಗೆ ಸಮಯ ಬೇಕಾಗಲಿಲ್ಲ. ತಲೆ ಎತ್ತಿ ನೋಡಿದಾಗ ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಆ ಕಣ್ಣುಗಳಲ್ಲಿನ ಪ್ರೇಮದಲ್ಲಿ ರಂಜನಿ ಬಂದಿಯಾದ್ಲು. ಅವನ ಕೈಗಳು ಅವಳನ್ನು ಅಪ್ಪಿಕೊಂಡವು. ಮೆಲ್ಲನೆ ತನ್ನ ಮುಖವನ್ನು ಅವಳ ಕುತ್ತಿಗೆ ಬಳಿ ತಂದಾಗ ರಂಜನಿ ರೋಮಾಂಚನಗೊಂಡ್ಳು. ಅವನ ಗಡ್ಡದ ತುರಿಕೆ ಅವಳಲ್ಲಿ ಹೊಸ ಭಾವನೆ ಮೂಡಿಸ್ತು. ಹ್ಯಾಪಿ ಆ್ಯನಿವರ್ಸರಿ ಮೈ ಡಿಯರ್ ವೈಫಿ ಎಂಬ ಅವನ ಪಿಸು ಮಾತು ಕಿವಿಗೆ ಬಿದ್ದಾಗ ರಂಜನಿ ಕಣ್ಬಿಟ್ಲು. ಅಷ್ಟರಲ್ಲಿ ಅವನು ಅವಳ ಬಲಗೈ ಎತ್ತಿ ಮುತ್ತಿಟ್ಟಿದ್ದ, ಅಷ್ಟೊಂದು ಪ್ರೀತಿಯಿಂದ. ರಂಜನಿ ಆಘಾತದಿಂದ ಆ ಕೈ ನೋಡಿದಾಗ ಅವಳ ಉಂಗುರದ ಬೆರಳಿನಲ್ಲಿ ಬಿಳಿ ಕಲ್ಲಿನ ಪ್ಲಾಟಿನಂ ಉಂಗುರ ಇದ್ದದ್ದನ್ನು ಕಂಡು ಅವಳು ದಿಗ್ಭ್ರಮೆಗೊಂಡ್ಳು. ಬೆರಗಾಗಿ ಅವನ ಮುಖ ನೋಡಿದಾಗ ಅವನ ಮುಖದಲ್ಲಿ ಒಂದು ತುಂಟ ನಗು ಇತ್ತು. ಇದುವರೆಗೆ ಕಾಣದ ರುದ್ರನ ಹೊಸ ರೂಪವದು. ಒಂದು ಕ್ಷಣ ಅವನ ಮೇಲಿನ ಕೋಪ ಮರೆತು ಅವಳು ಅವನನ್ನೇ ನೋಡ್ತಾ ನಿಂತಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.